ಸಿನಿಮಾ ಮಂದಿಯದ್ದು ಒಬ್ಬೊಬ್ಬರದ್ದು ಒಂದೊಂದು ವಿಚಿತ್ರವಾದ ಸಮಸ್ಯೆ. ನಟಿ ಸಮಂತಾ ತನಗೆ ವಯೋಸೈಟಿಸ್ ಕಾಯಿಲೆ ಇದೆಯೆಂದು ಹೇಳಿ ಅದಕ್ಕೆ ಚಿಕಿತ್ಸೆ ಪಡೆಯುತ್ತಿರುವುದು ಎಲ್ಲರಿಗೂ ಗೊತ್ತು. ಇವರ ಹಿಂದೇನೆ ದಕ್ಷಿಣ ಭಾರತದ ಖ್ಯಾತ ನಟಿ ಮಂಗಳೂರು ಬೆಡಗಿ ಅನುಷ್ಕಾ ಶೆಟ್ಟಿ ಕೂಡ ಅಪರೂಪದ ನಗುವಿನ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಈಕೆಯ ಆರೋಗ್ಯದ ಸಮಸ್ಯೆ ಕೇಳಿ ಅನುಷ್ಕಾ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಅನುಷ್ಕಾ ಶೆಟ್ಟಿಗೆ ಇರುವ ಅಪರೂಪದ ನಗುವಿನ ಕಾಯಿಲೆಯನ್ನು ತೆಲುಗು ಮಾಧ್ಯಮಗಳು ಹೈಲೈಟ್ ಮಾಡುತ್ತಿವೆ. ತನ್ನದೇ ಅಭಿಮಾನಿ ಬಳಗವನ್ನು ಹೊಂದಿರುವ ಅನುಷ್ಕಾ ಶೆಟ್ಟಿ ತೆಲುಗು, ತಮಿಳು ಸಿನಿಮಾ ರಂಗಕ್ಕೆ ಹಲವಾರು ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ. ಸಿಂಗಂ, ಆರುಂಧತಿ, ಬಾಹುಬಲಿಯಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿರುವ ಅನುಷ್ಕಾ ಶೆಟ್ಟಿ ದಿಢೀರನೆ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿರುವುದು ಅಭಿಮಾನಿಗಳಲ್ಲಿ ಭಾರೀ ಬೇಸರ ಮೂಡಿಸಿದೆ. ಕೆಲವು ದಿನಗಳ ಹಿಂದೆ ಒಂದು ಸಂದರ್ಶನದಲ್ಲಿ ತನಗೆ ನಗುವಿನ ಕಾಯಿಲೆ ಇದೆ ಎಂದು ಹೇಳಿದ್ದರು. ನಿಮಗೆ ಅನಿಸಬಹುದು ನಗುವುದು ಏನಾದರೂ ಸಮಸ್ಯೆನಾ ಅಂತ, ಆದರೆ ನನ್ನ ಪಾಲಿಗೆ ಅದೇ ದೊಡ್ಡ ಸಮಸ್ಯೆ ಎಂದು ಹೇಳಿದ್ದರು. ಹೀಗಾಗಿ ತನಗೆ ನಗುವಿನ ಕಾಯಿಲೆ ಇದೆ ಎಂದು ಒಪ್ಪಿಕೊಂಡಿದ್ದರು. ಇನ್ನು ಹಾಸ್ಯ ದೃಶ್ಯವನ್ನು ಚಿತ್ರೀಕರಿಸುವಾಗ ಅಥವಾ ನೋಡುತ್ತಾ ಕುಳಿತಾಗ ಒಮ್ಮೆ ನಗು ಬಂದರೆ ಮತ್ತೆ ಕಂಟ್ರೋಲ್ ಮಾಡುವುದಕ್ಕೂ ಕಷ್ಟ. ಸುಮಾರು 10-15 ನಿಮಿಷ ನಗುವನ್ನು ತಡೆದುಕೊಳ್ಳಲು ಆಗಲ್ಲ. ಇದೇ ಕಾರಣಕ್ಕೆ ಎಷ್ಟೋ ಸಲ ಶೂಟಿಂಗ್ ನಿಲ್ಲಿಸಿಬಿಟ್ಟಿದ್ದಾರೆ ಎಂದು ಅನುಷ್ಕಾ ಶೆಟ್ಟಿ ಹೇಳಿಕೊಂಡಿದ್ದರು. ತಮಗೆ ಇರುವ ಅಪರೂಪದ ನಗುವಿನ ಕಾಯಿಲೆ ಬಗ್ಗೆ ಮುಚ್ಚುಮರೆ ಮಾಡದೆ ಮಾತಾಡಿದ್ದರು. ಈ ಕಾಯಿಲೆ ದೊಡ್ಡ ಸಮಸ್ಯೆ ಅಂತಲ್ಲ, ಆದರೆ ಯಾವುದೇ ಒಂದು ಸನ್ನಿವೇಶದಲ್ಲಿ ಇದ್ದಕ್ಕಿದ್ದಂತೆ ವ್ಯಕ್ತಿಯೊಬ್ಬ ನಗುವುದಕ್ಕೆ ಶುರು ಮಾಡಿದರೆ ಅವಮಾನ ಆಗುವ ಸಾಧ್ಯತೆ ಹೆಚ್ಚು. ಹೀಗಾಗಿ ಮಾನಸಿಕವಾಗಿಯೇ ಅಪರೂಪದ ಈ ಕಾಯಿಲೆಯನ್ನು ಕಂಟ್ರೋಲ್ ಮಾಡಬೇಕು ಎಂದು ವೈದ್ಯರು ಹೇಳುತ್ತಾರೆ.